ಇತ್ತೀಚೆಗಷ್ಟೇ ಓಪನ್ ಆಗಿರುವಂಥ ಒಂದು ಹೋಟೆಲ್ಗೆ ವಿಡಿಯೋದ ಮೂಲಕ ನಿಮ್ಮನ್ನು ಕರೆದೊಯ್ಯೋಣ ಅಂತ ಬಂದಿದ್ದೀನಿ. ಯಾವ ಹೋಟೆಲು, ಎಲ್ಲಿರೋದು, ಏನು ಸ್ಪೆಷಲು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಬೆಂಗಳೂರಿನ ಗಾಂಧಿನಗರದಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಇಂಡೀಸ್ 365 ರೆಸ್ಟೋರೆಂಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನಿಲ್ಲಿಗೆ ವಿಸಿಟ್ ಮಾಡಿದ್ದು ಸಾಯಂಕಾಲದ ಹೊತ್ತು. ಇಲ್ಲಿನ ಆಂಬಿಯನ್ಸು ತುಂಬ ಚೆನ್ನಾಗಿದೆ, ಕೂತ್ಕೊಳ್ಳೋದಕ್ಕೆ ಬೇಕಾದಷ್ಟು ಜಾಗ ಇದೆ. ಇಲ್ಲಿ 239 ರುಪೀಸ್ಗೆ ತಾಂಜಾವೂರು ಸ್ಪೆಷಲ್ ಬಾಳೆ ಎಲೆ ಊಟ ಸಿಗತ್ತೆ. ಅದು ಮಾತ್ರ ಅಲ್ಲದೆ ಬೇರೆಲ್ಲ ಕಡೆ ಸಿಗುವಂತೆ ರೋಟಿ ಕರಿ ಇರ್ಬೋದು, ಬಿರಿಯಾನೀಸ್ ಇರ್ಬೋದು, ಅದರಲ್ಲೂ ಹಲಸಿನಕಾಯಿ ಬೀಜದ ಬಿರಿಯಾನಿ ಕೂಡ ಇಲ್ಲಿ ಸಿಗತ್ತೆ. ನಾನು ವಿಸಿಟ್ ಮಾಡಿದ್ದು ಸಾಯಂಕಾಲದ ಹೊತ್ತು. ಹಾಗಾಗಿ ನಾನು ಚೀಸ್ ದಹಿ ಪೂರಿ, ಟಿಕ್ಕಿ ಸೇವ್ ಪೂರಿ, ಸಮೋಸ ಚಾಟ್, ಪಾಪಡಿ ಚಾಟ್, ಚೀಸ್ ಸ್ಯಾಂಡ್ವಿಚ್ ಈ ಥರದ ಒಂದಷ್ಟು ಚಾಟ್ಸನ್ನು ತಗೊಂಡು ಟೇಸ್ಟ್ ಮಾಡಿದೆ. ನನಗಂತೂ ಒಂದಕ್ಕಿಂತ ಒಂದು ಇಷ್ಟ ಆಯಿತು. ಇವರು ಸರ್ವ್ ಮಾಡಿದ ಚಾಟ್ಸು ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿತ್ತು. ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಇಲ್ಲಿನ ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ. ಹಾಗೆ ಲೈಟಾಗಿ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾ ಇರುತ್ತೆ. ಹಾಗಾಗಿ ಮ್ಯೂಸಿಕ್ ಕೇಳ್ತಾ ಎಂಜಾಯ್ ಮಾಡಿಕೊಂಡು ಫುಡ್ಡನ್ನು ಸವಿಬಹುದು. ಇಲ್ಲಿ ವೆರೈಟಿ ದೋಸೆ ಕೂಡ ಸಿಗತ್ತೆ. ಚಾಟ್ಸ್ ತಿಂದಮೇಲೆ ದೋಸೆ ತಿನ್ನೋಣ ಅಂತ ನಾನು ಪನ್ನೀರ್ ದೋಸೆನ ತಗೊಂಡೆ. ಹಾಗೆ ನನ್ನ ಫ್ರೆಂಡು ಮಂಚೂರಿ ದೋಸೆನ ತಗೊಂಡ್ಳು. ಇನ್ನೂ ಸಾಕಷ್ಟು ವೆರೈಟಿ ದೋಸೆ ಇತ್ತು. ಆದರೆ ನಮಗಾಗಲೇ ಚಾಟ್ಸು ದೋಸೆ ತಿಂದು ಹೊಟ್ಟೆ ಫುಲ್ಲಾಗಿತ್ತು. ಹಾಗೆ ಕೊನೆಯಲ್ಲಿ ಒಂದು ಕೋಲ್ಡ್ ಕಾಫಿ, ಆರೆಂಜ್ ಜ್ಯೂಸ್ ಕೂಡ ತಗೊಂಡ್ವಿ. ನಾನು ನನ್ನ ವೀಕ್ಷಕರಿಗೆ ಇವರ ಅಡುಗೆ ಕೋಣೆನ ತೋರಿಸೋಣ ಅಂತ ಹೇಳಿ ಅಡುಗೆ ಕೋಣೆಗೂ ಕೂಡ ಹೋಗಿದ್ದೆ. ಹಾಗಾಗಿ ನಿಮಗೆ ನಾನಿಲ್ಲಿ ದೋಸೆ ಮಾಡುವಂಥ ವಿಡಿಯೋವನ್ನು ಕೂಡ ತೋರಿಸೋದಕ್ಕೆ ಸಾಧ್ಯ ಆಯಿತು. ಇವರಿಲ್ಲಿ ದೋಸೆ ಜೊತೆ 2 ಥರದ ಚಟ್ನಿ ಹಾಗೆ ಸಾಂಬಾರು ಕೊಡ್ತಾರೆ. ನೀವೇ ನೋಡ್ಬೋದು, ಇಲ್ಲಿ ದೋಸೆ ಮಾಡುವಾಗ ಇವರು ಜಾಸ್ತಿ ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೀವೇನಾದರೂ ಬೆಂಗಳೂರಲ್ಲಿದ್ದು ಈ ಮೊದಲೇ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದರೆ ಅಲ್ಲಿ ನೀವು ಯಾವ ಫುಡ್ಡನ್ನು ತಗೊಂಡು ತಿಂದ್ರಿ, ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಗಾಂಧಿನಗರ ಕಡೆ ಹೋದಾಗ ಅಥವಾ ನೀವು ಆಸುಪಾಸಲ್ಲಿದ್ದರೆ ಒಂದು ಸಲ ವಿಸಿಟ್ ಮಾಡಿ. ನಿಮಗೆ ಹೇಗೆ ಅನಿಸ್ತು ಅಂತ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ತಿಂಡಿಪೋತ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡ್ತೀರಲ್ವ. ಮತ್ತೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ.